ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವನೇ ಶ್ರೀನಿವಾಸ್ ತಾತ ಅನ್ನೋದು ಕಾವ್ಯನೆದುರಿಗೆ ಎಲ್ಲ ಕೂಡ ಬಯಲಾಗಿರುತ್ತೆ. ಹಾಗಾಗಿ ಮಹಾದೇವ ವಿಶ್ ಮಾಡೋಕ್ಕೆ ಅಂತ ಬಂದಾಗ, ಸಾಕು ನಿಲ್ಸು ನಾಟಕ, ನೀನು ಯಾರು ಅಂತ ನನಗೆ ಗೊತ್ತಾಗಿದೆ, ನೀನು ಬೇರೆ ಯಾರು ಅಲ್ಲ ಮಹಾದೇವ ಅಂತ ಹೇಳಿ ಜೋರಾಗಿ ಕೊಡ್ತಿರ್ತೀನಿ. ಅಯ್ಯೋ ಏನು ಹೇಳ್ತಿದ್ದೀರಾ? ಹೌದು, ಅವಳ ಗಡ್ಡ ಮೀಸೆಲ್ಲ ಕಿತ್ತಾಕಿ ನನಗೆ ನಿನ್ನ ಮುಖ ಕೂಡ ನೋಡೋಕ್ಕೂ ಅಷ್ಟು ಅಸಹ್ಯ ಆಗ್ತಿದೆ. ಯಾಕೆ ಈ ಥರ ಬಣ್ಣದ ಮುಖವಾಡ ಹಾಕ್ಕೊಂಡು ನನಗೆ ಇರಿಟೇಷನ್ ಮಾಡ್ತಿದ್ಯಾ? ದಯವಿಟ್ಟು ನಾನು ಸಹಾಯ ಮಾಡ್ತೀಯಾ ಅಂತ ಕೇಳ್ತೇನೆ. ಏನು ಅಂತ, ನನಗೆ ನಿನ್ನನ್ನು ನೋಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಲೈಫಿಂದ ಹೊರಟೋಗು, ನನಗೆ ಶಾಂತಿ ಬೇಕು, ನಿನ್ನ ಮುಖ ಕೂಡ ನಂಗೆ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ನಿಜವಾಗ್ಲೂ ಕೊನೆದಾಗಿ ಹೇಳ್ತಿದ್ಯಾ? ಹೌದು, ನಿಜವಾಗ್ಲೂ ಕೊನೆದಾಗಿ ಹೇಳ್ತಿದ್ದೀನಿ, ನಿನ್ನ ಮುಖ ನಂಗೆ ನೋಡೋಕ್ಕೂ ಇಷ್ಟ ಇಲ್ಲ, ದಯವಿಟ್ಟು ಗೆಟ್ ಲಾಸ್ಟ್, ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳಿ ಜೋರಾಗಿ ಬೈದ್ಬಿಟ್ಟು ಹೊರಟೋಗ್ತಾಳೆ. ಆಗ ಶ್ರೀನಿವಾಸ್ ಬರ್ತಾರೆ. ಯಾಕಪ್ಪ ಮಹಾದೇವ ಅಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ಕೊಂಡು ಅಪ್ಪಾಜಿ ಅಂತ ಹೇಳಿ ಜೋರಾಗಿ ತಪ್ಕೊಬಿಡ್ತಾರೆ. ಕಾವ್ಯಂಗೆ ನನ್ನ ನೋಡೋಕ್ಕೆ ಇಷ್ಟ ಇಲ್ವಂತೆ, ನನ್ನ ಮುಖ ನೋಡಿದ್ರೆ ಅಸಹ್ಯ ಆಗುತ್ತಂತೆ ಅಪ್ಪಾಜಿ, ಯಾಕಪ್ಪ ಹಿಂಗಂದು? ಅವ್ರು ಗೊತ್ತಿಲ್ಲ ಅಪ್ಪಾಜಿ, ಇರೋ ಸತ್ಯನೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ. ನಾನು ಎಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ರೂ ಕೂಡ ಅವಳು ಒಂದು ತಾಳ್ಮೆನೇ ಇಲ್ಲ ಅಪ್ಪಾಜಿ ಅಂತ ಹೇಳ್ದೆ. ಏನಪ್ಪ ನೀನು ಮಾಡಿರುವಂತಹ ತ್ಯಾಗದ ಮುಂದೆ ಅವಳು ಈ ಥರ ಕೊಬ್ಬು ಅಹಂಕಾರದಿಂದ ಮಾತಾಡಬಾರ್ದು, ಅದೇನೋ ಅಂತಾರಲ್ಲ, ಹೆಣ್ಣಿಗೆ ಕಿರೀಟ ಬಂದ ತಕ್ಷಣ ಅಹಂಕಾರ ಹೆಚ್ಚಾಯಿತು ಅಂತ ಹೇಳಿ ಹೇಳ್ತಿರ್ತಾರೆ. ಏನಪ್ಪ ಇದು ಹಿಂಗೆಲ್ಲ ಆಗೋಯ್ತು ಅಂತ ಹೇಳಿದಾಗ, ನಾನು ನಿಜವಾಗ್ಲೂ ಅವಳ ಕಣ್ಣಿಗೆ ಕಾಣಿಸಲ್ಲ ಬಿಡಿ ಅಪ್ಪಾಜಿ, ಅವಳು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾರೆ. ಆಗ ಶ್ರೀನಿವಾಸು, ಕಾವ್ಯ ನಿನಗಂತೂ ನಾನು ಸುಮ್ಮನೆ ಬಿಡಲ್ಲ, ನನ್ನ ಮಹಾದೇವನ ಅಷ್ಟು ನೋಯಿಸಿದ್ಯಾ ಅಂತ ಹೇಳಿ ಬೈತಿರ್ತಾನೆ. ಇನ್ನೊಂದು ಕಡೆ ಕಲ್ಯಾಣಿ ಪಾಯಸನ ಫುಲ್ಲು ಕುಡಿದು ಮುಗಿಸ್ತಾಳೆ. ವಾಹ್, ಸೂಪರಾಗಿತ್ತು, ಸಖತ್ತಾಗಿತ್ತು ಅಲ್ವಾ, ಅದಕ್ಕೆ ಫುಲ್ ಕುಡಿದು ಮುಗಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಾಗೆ ಬುಕ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಪಂಚಮಿ ಬಂದು, ಅಮ್ಮ ಬೇಗ ರೆಡಿಯಾಗಿ ದೇವಸ್ಥಾನದಲ್ಲಿ ಪೂಜೆ ಅಂತ ಹೇಳಿರಲ್ವಾ, ಮಹಾಮಂಗಳಾರತಿ ಹೋಗೋಣ ಅಂತ ಹೇಳ್ತಾರೆ. ಹೌದಲ್ವಾ, ಮಂಗಳಾರತಿ ಜನ ಎಲ್ಲರೂ ಬರ್ತಾರೆ ಅಂತ ಕಾಯ್ತಿರ್ತಾರಲ್ವಾ, ಸೊ ಆಯಿತು, ನಾನು ಬೇಗ ರೆಡಿಯಾಗಿ ಬರ್ತೀನಿ, ನೀನು ಹೋಗಿರು ಅಂತ ಹೇಳ್ತಾರೆ. ಇಲ್ಲ, ನಾನು ನಿಮ್ಮ ಜೊತೆನೇ ಬರ್ತೀನಿ, ಹೋಗೋಣ ಅಂತ ಪಂಚಮಿ ಹೇಳಿದಾಗ, ಏನು ನೀನು ನನ್ನ ಜೊತೆನೇ ಬರ್ತೀಯಾ? ಹೌದು ಅಂತ ಹೇಳ್ಬಿಟ್ಟು ಪಾಯಸದ ಬಟ್ಟಲು ತಗೋಬೇಕಾರೆ, ಪಾಯಸ ತುಂಬ ಚೆನ್ನಾಗಿ ಮಾಡಿದ್ದು, ಪ್ರೇಮ ಅಂತೂ ಸಖತ್ತಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತು, ಪ್ರೇಮನೇ ಮಾಡಿದ್ದು ಅಂತ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀನು ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ ನನಗೆ ಗೊತ್ತು. ಪ್ರೇಮ ಫಸ್ಟ್ ಟೈಮ್ ನನಗೆ ಪಾಯಸ ಮಾಡಿಕೊಟ್ಟಿಲ್ಲ, ಆಗಲೂ ಕೂಡ ಇದೇ ರೀತಿ ಕುಡಿದಿದೆ, ಈಗಲೂ ಕೂಡ ಅದೇ ಕೈ ರುಚಿ ಅವಳು ಇನ್ನೂ ಹಾಗೇ ಇದೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಅವಳು ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ. ಆಗ ಪಂಚಮಿಗೆ ಫುಲ್ ಭಯ ಆಗುತ್ತೆ, ಎಲ್ಲಿ ಗೊತ್ತಾಗ್ಬಿಡ್ತೋ ಏನು ಅಂತ. ಇಲ್ಲೋಡು ಪಂಚಮಿ, ನನ್ನ ಪ್ರೇಮನ ಹೋಗ್ಲಿದ್ದ, ನೀನು ಯಾವುದೇ ಕಾರಣಕ್ಕೂ ಪ್ರೇಮ ಕೈಲಿ ಹೇಳ್ಬಾರ್ದು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ, ನಾನು ಹೇಳಲ್ಲ, ಆದರೂ ಕೂಡ ಪ್ರೇಮ ತುಂಬಾ ಹತ್ತಿರ ಆಗ್ತಾಳೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಬಂದು, ಅಕ್ಕ ನೀವಿನ್ನೂ ರೆಡಿಯಾಗಿಲ್ವಾ? ಅಯ್ಯೋ ಪಂಚಮಿ ನೀನೇನು ಮಾಡ್ತಿದ್ಯಾ, ನಡಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಕರ್ಕೊಂಡ್ಬರ್ತಾಳೆ. ಆಗ ಅಮ್ಮನೂ ಬರ್ತಾರೆ. ತಡಿ, ಅಯ್ಯೋ ಅಮ್ಮ ರೆಡಿಯಾಗ್ಬಿಟ್ಟು ಬರ್ತಾರೆ, ನೀನು ಹೋಗು ಪಂಚಮಿ, ರೆಡಿಯಾಗು ಅಂತ ಹೇಳ್ತಾರೆ. ಆಗ ದಾಮಿನಿ ಕೂಡ ಬಂದು, ಅಕ್ಕ ಇನ್ನೂ ಟೈಮ್ ಆಯಿತು, ಎದ್ದೇಳಿ ಬೇಗ, ಪಂಚಮಿನ ಹೊತ್ತ ಕರ್ಕೊಂಡು ನೀವು ರೆಡಿ ಅಂತ ಹೇಳ್ಬಿಟ್ಟು ಮಹೇಶ್ವರಿನ ಚೂ ಬಿಡ್ತಾಳೆ. ಆಗ ಅಕ್ಕ ನೀವು ರೆಡಿ ಆಗ್ತೀರಿ, ನಾನು ಬರ್ತೀನಿ, ಸ್ವಲ್ಪ ಆಚೆ ಹೋಗಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ಮೇಲಕ್ಕೆ ಎದ್ದಾಗ ಅವಳು ಫುಲ್ಲು ಸುಸ್ತಾದಂಗೆ, ತಲೆ ಸುತ್ತಾದಂಗೆ ಹಾಗೆ ಕೆಳಗಡೆ ಬಿದ್ದು ಹೋಗ್ತಾಳೆ. ಅದೇ ಬೇಕಲ್ವಾ, ಅದು ಯಾಕೆ ಅಂದರೆ ಆ ಪಾಯಸದಲ್ಲಿ ವಿಷ ಬೆರೆಸಿರ್ತಾರೆ, ಆ ವಿಷ ಬೆರೆಸಿರೋದು ಯಾರಿಗೂ ಕೂಡ ಗೊತ್ತೇ ಆಗಿರಲಿಲ್ಲ. ಪ್ರೇಮ ಮಾಡಿಕೊಟ್ಟಿದ್ದು ಪಾಯಸ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೊಡ್ಬಿಡ್ತಾಳೆ ಕಲ್ಯಾಣಿ. ಆಗ ಮಹೇಶ್ವರಿ, ನಡಿ ಬಾ ಅಕ್ಕ, ದಾಮಿನಿ ಕರ್ಕೊಂಬರ್ತೀನಿ ಅಂತ ಹೇಳ್ತಿಲ್ವಾ, ಹೋಗು ರೆಡಿ ಆಗಿಬಿಟ್ಟು ಈ ಬುಟ್ಟಿ ಇಟ್ಬಿಟ್ಟು ಕೈ ತೊಳ್ಕೊಂಡು ಬರೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಪ್ಲ್ಯಾನ್ ಎಲ್ಲ ರೆಡಿಯಾಗಿದೆಯಾ? ಹೌದು ಪ್ಲ್ಯಾನ್ ಎಲ್ಲ ರೆಡಿಯಾಗಿದೆ. ಅಲ್ಲ ರಾಮು ಹೌದು, ರಾಮನ ಕರ್ಕೊಂಡು ಕಿಟ್ಟಿ ಹೊರಟಿದ್ದೇನೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಡು ಹೊರಟಿರಿ, ನಾನು ಅಕ್ಕನ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ದಾಮಿನಿ ಮಹೇಶ್ವರಿ ಪಂಚಮಿನ ಇಬ್ಬರೂ ಕೂಡ ಮನೆಯಿಂದ ಆಚೆ ಕಳಿಸ್ತಾಳೆ. ಆಗ ಬಂದು ನೋಡಿದರೆ, ಅಯ್ಯೋ ಅಕ್ಕ ಏನಾಯಿತು, ಯಾಕೆ ಕೂತ್ಬಿಟ್ಟು ತಲೆ ಸುತ್ತುತ್ತಿದ್ಯಾ ಅಂತ ಹೇಳ್ತಾರೆ. ಹೌದು, ಇಷ್ಟೊತ್ತು ಕೂತಿದ್ದಲ್ಲ, ಸಡನ್ ಆಗಿದ್ದಾಗ ಸ್ವಲ್ಪ ತಲೆ ಸುತ್ತುತ್ತಿದೆ ಅಷ್ಟೇ ದಾಮಿನಿ, ಹಾಗೇನಿಲ್ಲ. ಸರಿ ಅಕ್ಕ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಅಷ್ಟೊತ್ತಿಗೆ ನೀವು ಬೇಗ ರೆಡಿಯಾಗಿ ಅಕ್ಕ, ನಾನು ಒಂದು 5 ನಿಮಿಷ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅದೇ ಟೈಮ್ಗೆ ಕಲ್ಯಾಣಿಗೆ ಆಲ್ರೆಡಿ ಫುಲ್ಲು ತಲೆ ಸುತ್ತು, ವಾಮಿಟಿಂಗು ಎಲ್ಲ ಕೂಡ ಶುರುವಾಗಿರುತ್ತೆ. ಅಯ್ಯೋ ದೇವ್ರೆ, ಇವಾಗ ಚೆನ್ನಾಗಿದ್ನಲ್ಲ, ಏನಾಯ್ತಪ್ಪ ಇದು ಅಂತ ಹೇಳ್ಬಿಟ್ಟು ಅವಳು ಕೂಡ ತುಂಬ ಗಾಬರಿ ಆಗ್ತಾ ಇರ್ತಾಳೆ. ನನಗೆ ಆಗ್ತಾನೆ ಇಲ್ವಲ್ಲಪ್ಪ, ಫುಲ್ ನಿಶಕ್ತಿ ಆಗ್ತಿದೆ, ಅಯ್ಯೋ ದೇವ್ರೆ, ಎದೆಯಲ್ಲೇ ಒತ್ತುತ್ತಾ ಇದೆ, ಏನಾಯಿತು ನನಗೆ ಗೊತ್ತಾಗ್ತಿಲ್ವ ಅಂತ ಹೇಳ್ತಾರೆ. ಅದನ್ನೆಲ್ಲ ದಾಮಿನಿ ನೋಡಿಕೊಂಡು ಹಾಗೆ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮ್ಗೆ ತುಂಬ ಹೊಟ್ಟೆ ಅಷ್ಟಿರುತ್ತೆ. ಬೇಗ ಬಾ ಪ್ರೇಮ, ನನಗೆ ತುಂಬ ಹೊಟ್ಟೆ ಅಶ್ವಾಗಿದೆ ಅಂತ ಹೇಳ್ತಿಲ್ವಾ? ಅಯ್ಯೋ ರಾಮ್, ಒಂದು 5 ನಿಮಿಷ ರಾಮ್, ಬಂದೆ, ನಾನು ತೊಗೊಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಊಟ ತೊಗೊಬಂದು ಊಟ ಬಡಿಸ್ತಾಳೆ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆ ಇವತ್ತು, ಬೇಗ ಊಟ ಮಾಡ್ತೀನಿ, ಜಾಸ್ತಿ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ಫುಲ್ ಅವಸರವಾಗಿ ಊಟ ಮಾಡೋಕ್ಕೆ ಅಂತ ಕೂರ್ತಾರೆ. ಅದೇ ಟೈಮ್ಗೆ ಜೋರಾಗಿ ಡೋರ್ನ ಬಡಿತಾ ಇರ್ತಾಳೆ. ಇದೇನಪ್ಪ ಇದು, ಇಷ್ಟೊತ್ತಲ್ಲಿ ಯಾರು ಡೋರ್ ಬಡಿತಿರೋದು, ಊಟ ಮಾಡೋ ಟೈಮಲ್ಲಿ ನಿಮ್ಮದೇ ಊಟ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ ಪ್ರೇಮ. ಅದೇ ಟೈಮ್ಗೆ ರಾಮ
ಬಂದುಬಿಟ್ಟು ಡೋರ್ ತೆಗಿತಾರೆ. ಮಾಮ ಏನಿದು ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಅಲ್ಲಿ ಊರಲ್ಲಿ ಚಿಕ್ಕಪ್ಪಂಗೆ ಹುಷಾರಿಲ್ವಂತೆ, ಹಂಗಾಗಿ ಫೋನ್ ಮಾಡಿದರು, ಬೇಗ ಹೋಗಬೇಕು ರಾಮ್ ಅಂತ ಹೇಳ್ತಾರೆ. ಹೌದಾ, ಹುಷಾರಿಲ್ವಂತ ಅಂತ ಹೇಳ್ತಾರೆ. ಸರಿ ಆಯಿತು ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆಗ ಒಳಗಡೆ ಪ್ರೇಮನ ಹತ್ರ ಬಂದು ಚಿಕ್ಕಪ್ಪಂಗೆ ಸ್ವಲ್ಪ ಹುಷಾರಿಲ್ವಂತೆ, ಕಿಟ್ಟಿ ಮಾವ ಬಂದಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ ಪ್ರೇಮ, ಆಯಿತಾ, ಮನೇಲಿ ಒಬ್ಬಳೇ ಇರ್ತೀಯ, ಹುಷಾರಾಗಿ ಬಾಗಿಲೆಲ್ಲ ಹಾಕೋ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಮಾವ, ಆಯಿತು ರಾಮ್, ನೀನು ಹೋಗ್ಬಿಟ್ಪಾ ಆಯಿತಾ, ಹುಷಾರು ಆಯಿತಾ, ನಿಧಾನಕ್ಕೆ ಹೋಗು ಕತ್ಲೆ ಅಂತ ಹೇಳ್ತಾರೆ. ಆಯಿತು ಪ್ರೇಮ, ನಿಮ್ಮ ಮನೇಲಿ ಒಬ್ಬಳೇ ಇರ್ತೀಯ, ನೀನು ಹುಷಾರು ಆಯಿತಾ ಅಂತ ಹೇಳ್ತಾರೆ. ಸರಿ ಅಂತಲೇ ಅದು ಪ್ರೇಮಂಗೆ ಕಳಿಸ್ಕೊಡೋಕ್ಕೆ ಮಂಚ ಇಲ್ಲ, ಯಾಕೆಂದರೆ ಹಾಕ್ಕೊಂಡಿದ್ದು ಊಟನ ತಟ್ಟೆಲೆ ಬಿಟ್ಬಿಟ್ಟು ಹೋಗಬಾರ್ದಲ್ವ. ಸೊ ಹಂಗಾಗಿ ಏನಾದರೂ ಅಪಶಕನ ನಡಿಬೋದೇನೋ ಅಂತ ಅವಳ ಮನಸ್ಸಲ್ಲಿ ಹಾಗೆ ಚಟ್ಪಡಿಕೆ ಉಂಟಾಗ್ತಿರುತ್ತೆ. ಆಗ ಕಿಟ್ಟಿ ಬೇಕು ಅಂದ್ಬಿಟ್ಟು, ರಾಮ್ ನನಗೆ ಗಾಡಿ ಓಡಿಸೋಕ್ಕೆ ತುಂಬ ಭಯ ಆಗ್ತಿದೆ, ದಯವಿಟ್ಟು ನೀನೇ ಗಾಡಿ ತಗೋ ರಾಮ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹಾಗೆ ನನ್ನ ಫೋನ್ ಕೊಡು ರಾಮ್, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಫೋನು ಕೂಡ ಇಸ್ಕೊಂಡು ಇಟ್ಕೊಡ್ತಾರೆ. ಇನ್ನೊಂದು ಕಡೆ ಶ್ರೀನಿವಾಸು ಪಿ ಜಿಗೆ ಬಂದು ಕಾವ್ಯ ಬಾರಮ್ಮ ಆಚೆ ಅಂತ ಹೇಳ್ತಾರೆ. ಯಾಕೆ ಅಂಕಲ್, ಯಾಕೆ ಇಷ್ಟು ಜೋರಾಗಿ ಕೂಗ್ತಿದ್ರ ನನ್ನ ಹೆಸ್ರನ್ನ, ನಾನೇನು ಮಾಡಿದೆ ನಿಮಗೆ ಅಂತ ಹೇಳ್ತಾರೆ. ಏನು ಮಾಡ್ದೆ ನೀನು, ಮಹಾದೇವಿಗೆ ಅನ್ಬಾರ್ದು ಮಾತಲ್ಲೆಲ್ಲ ಅಂದಲ್ಲ, ಇದು ಸರಿನೇನಮ್ಮ ಅಂತ ಕೇಳ್ತಾರೆ. ನಿಮ್ಗೇನು ಗೊತ್ತಾ ಅಂಕಲ್ ಮಹಾದೇವ್ ಬಗ್ಗೆ, ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣಮ್ಮ, ನಿನ್ಗೇನು ಗೊತ್ತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಲ್ಲಿ ಫ್ರೆಂಡ್ನ ಸೌಜನ್ಯ, ನೀನು ಒಳಗಡೆ ಹೋಗು, ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಏನು ಹೇಳ್ತಿದ್ದೀರಾ, ನೀವು ಯಾಕೆ ಅವ್ರ ಪರವಾಗಿ ಮಾತಾಡೋಕೆ ನನ್ನ ಜೊತೆ ಬಂದಿದ್ದೀರಾ, ಇನ್ನೇನಮ್ಮ ಅಂತ ಅದ್ಭುತವಾದ ಮನುಷ್ಯನ ಅವಮಾನ ಮಾಡಿ ಕಳಿಸಿದ್ದೀರಲ್ಲ, ನಿಂಗೇನು ಮನುಷ್ಯತ್ವ ಅನ್ನೋದಿಲ್ವಾ ಅಂಕಲ್, ನಿಮ್ಗೇನು ಗೊತ್ತು ಅವನ ಬಗ್ಗೆ, ಅವನು ಹುಟ್ಟು ಮೋಸಗಾರ, ವೇಷ ಹಾಕ್ಕೊಂಡಿರೋ ವ್ಯಾಘ್ರ ಅಂತ ಹೇಳ್ತಾರೆ. ಮುಚ್ಚು ಬಾಯ್, ಇನ್ನೊಂದು ಸಲ ಆ ಥರ ನೀನು ಮಾತಾಡಬೇಡ ಗೊತ್ತಾಯ್ತಾ, ಅವನ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಓದಿ ಮೆಡಲ್ ತೊಗೊಂಡು ಈ ಇಷ್ಟು ಮಟ್ಟಿಗೆ ಬೆಳೀಬೇಕು ಅಂದರೆ ಮಹಾದೇವನೇ ಕಾರಣ ಗೊತ್ತಾಯ್ತಾ, ನಿನಗೋಸ್ಕರ ಮನೆ ಬಿಟ್ಟು ಬಂದಿದ್ದಾನೆ, ನಿನಗೆ ಗೊತ್ತಾ, ನಿನ್ನ ಮನೆ ಬಿಟ್ಟು ಬಂದಲೆ ಏನೇನೆಲ್ಲ ಆಯಿತು ಅಂತ ನಿನಗೆ ಗೊತ್ತಮ್ಮ ಕಾವ್ಯ, ಅವ್ರ ಅಮ್ಮನೇ ಅವನಿಗೆ ಸರ್ವಸ್ವ ಅಂತ ಅಂದ್ಕೊಂಡಿದ್ರು, ನೀನು ಮನೆ ಬಿಟ್ಟು ಹೋದೆ ಕೋಪದಲ್ಲಿ ಅಂತ ಹೇಳಿ ಕಲ್ಯಾಣಿನೂ ಕೂಡ ಅವರಮ್ಮ ಆಗಲೇ ಮಹಾದೇವನ ಆಚೆ ಹಾಕಿದ್ರು. ಇಷ್ಟು ದಿನವರೆಗೂ ಅವನು ಎಲ್ಲೆಲ್ಲೋ ಇದ್ದು ಕಷ್ಟಪಟ್ಟ ಹೆಂಡ್ತಿ ಓದಬೇಕು, ಅವಳ ಸಾಧನೆಗೆ ನಾವು ಮುಡಿಪಾಗಿರಬೇಕು ಅಂತ ಹೇಳಿಬಿಟ್ಟು ಇನ್ನೊಂದಿನ ಪಾರ್ಟಿಯಲ್ಲಿ ಮಹಾದೇವನಿಗೆ ಹತ್ರ ಏನೇನು ಮಾತಾಡಿದೆ ನಿನಗೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಕಾವ್ಯ ನೆನೆಸ್ಕೊತಾಳೆ, ಹೌದು ನಾನು ಆ ಪಾರ್ಟಿಯಲ್ಲಿ ನೈಟು ನನ್ನ ಜೀವನನ ಹಾಳು ಮಾಡಿಕೊಂಡೆ, ನಿನ್ನ ಮದುವೆ ಆಗಿ ನಾನು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಎಲ್ಲ ಹೇಳಿರ್ತಾಳೆ. ಅದನ್ನೇ ಮಹಾದೇವ ತನ್ನ ಮನಸ್ಸಿಗೆ ಹಾಕ್ಕೊಂಡು ಅವತ್ತಿಂದಲೇ ನನ್ನ ಹೆಂಡ್ತಿ ಓದಬೇಕು, ಅವಳು ಗುರಿ ಮುಟ್ಟಬೇಕು ಅಂತ ನಿನ್ನ ಕಣ್ಣಲ್ಲಿ ಅವನು ಕೆಟ್ಟವನಾದ. ಆದರೆ ಕುಡಿದಿಲ್ಲ, ಕುಡ್ಕೊಂತಾರ ನಿನ್ನ ಹತ್ರ ಹ್ಯಾಕ್ ಮಾಡ್ದ, ಒಂದಿನ ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತ ಫುಲ್ ಅರೇಂಜ್ ಮಾಡಿದ್ದ, ಅದು ಕೂಡ ನಿನಗೆ ಗೊತ್ತೇನಮ್ಮ. ಅದ್ರ ಬಗ್ಗೆ ಅವನು 1 ವರ್ಷದಿಂದ ನಿನ್ನನ್ನು ಮುಟ್ತಲೇ ಇರೋದು, ಅವಾಗ ನಿನ್ನನ್ನು ಮುಟ್ಟಕ್ಕೆ ಬಂದಾನೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊ ಅವನ ಬಗ್ಗೆ ಆಯಿತಾ. ನಿನ್ನೆಲ್ಲ ಇಷ್ಟೆಲ್ಲ ಸಾಧನೆಗೆ ಕಾರಣ ಮಹಾದೇವ ಆಗಿದ್ದಾನೆ, ಅವನ ಬಗ್ಗೆ ನೀನು ಪೂರ್ತಿಯಾಗಿ ತಿಳ್ಕೊಳ್ಳೋದು ಬಿಟ್ಟು ನೀನು ಈ ಥರ ಕೂಗಾಡ್ದಲ್ಲ, ನಿನ್ನ ಜೊತೆ ನಿನ್ನ ಕಣ್ಣಲ್ಲಿ ಕೆಟ್ಟವನಾಗಬೇಕು, ಕೆಟ್ಟವನಾದರೆ ನೀನು ಓದೋಕ್ಕೆ ಶುರು ಮಾಡ್ತೀಯ ಅಂತ ಹೇಳಿ ಫಸ್ಟ್ ನೈಟ ಅರೇಂಜ್ ಮಾಡಿ ನಿನಗೆ ಬೇಕು ಅಂತ ಇರಿಟೇಷನ್ ಮಾಡ್ದ, ನೀನು ಅಲ್ಲಿಂದ ಮನೆ ಬಿಟ್ಟು ಬರಂಗೆ ಮಾಡ್ದ, ಎಲ್ಲರ ಕಣ್ಣಲ್ಲೂ ಅವನು ವಿಲ್ಲನಾದ ಗೊತ್ತೇನಮ್ಮ. ಅಷ್ಟೆಲ್ಲ ಮಾಡಿದವನು ನಿನ್ನ ಸಾಧನೆಗೆ ನೀನೀಗ ನಿನ್ನ ಕಣ್ಣಿಗೆ ಅವ್ನು ಕೆಟ್ಟವನ ಥರ ಕಾಣಿಸ್ತಿದ್ದಾನ, ಇದೇನಾ ನೀನು ಕಲ್ತಿರೋದು, ಇದೇನಾ, ಅಲ್ಲ ನೀನು ಯಾವುದೇ ಅಪ್ಲಿಕೇಶನ್ ಆಗ್ತಲೆ ನೀನು ಹೇಗೆ ಸೆಲೆಕ್ಟ್ ಆದೆ, ಅದೆಲ್ಲ ಮಹಾದೇವ ಕಣಮ್ಮ ಮಾಡಿದ್ದು. ಆ ಮಹಾದೇವ ಹೋಗಿ ಲೆಕ್ಚರರ್ ಮುಂದೆ ಬೇಡ್ಕೊಂಡು ಕಾಲಿಗೆ ಬಿದ್ದು ಅಪ್ಲಿಕೇಶನ್ನ ತಗೊಂಡು ಮುಗ್ದೋಗಿದ್ರು ಕೂಡ ನಿನಗೋಸ್ಕರ ತಂದ, ಅದು ಯಾರಿಗೂ ಗೊತ್ತಾಗ್ದಂಗೆ ನಿನ್ನ ಮುಂದೆ ತಂದಿಟ್ಟ. ಅದನ್ನೆಲ್ಲ ನೀನು ತಿಳ್ಕೊಳ್ದಲೆ ಮಹಾದೇವ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲಮ್ಮ. ಮಹಾದೇವನಂತ ಸಿಗೋನು ನಿಜವಾಗ್ಲೂ ಅಪರೂಪಕ್ಕೆ ಒಬ್ಬ ಮಗ ಕಣಮ್ಮ, ಅಂಥವನ್ನ ನೀನು ಕಳ್ಕೊಂಡ್ರೆ ನಿನ್ನ ಜೀವನದಲ್ಲಿ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಅಪ್ಪಟ ಬಂಗಾರ ಕಣಮ್ಮ, ಈಗಲೂ ಕೂಡ ಅವನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತೀಯ ಕಾವ್ಯ, ಹೇಳು. ಮಹಾದೇವ್ದು ಅಂತಿಂಥ ವ್ಯಕ್ತಿತ್ವವಲ್ಲ, ಅವನಿಗೆ ವಜ್ರಗಿಂತ ಅವನು ಎತ್ತರ ಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಅರ್ಥ ಮಾಡ್ಕೊ ಮಹಾದೇವನ ಹೀಯಾಳಿಸ್ಬೇಡ. ಇಷ್ಟೆಲ್ಲ ನೀನು ಓದಿದ್ಯಲ್ಲ, ಅದರಿಂದ ಯಾರಿದ್ದಿದ್ದು ಮಹಾದೇವ, ಅವನು ನೀನು ನೋಡಿದರೆ ಬೇಜಾರು ಮಾಡ್ಕೋತೀಯ ಅಂತ ಬೇರೆ ರೂಪದಲ್ಲಿದ್ದಿದ್ದು.